ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಿಕಲಾ ನೂತನಗೌಡ. ರಾಮನ ಹೆಸರಲ್ಲಿ ಲೂಟಿ, ಮಂಜುನಾಥನ ಮುಂದೆ ಸತ್ಯ ಹೇಳ್ತಾರ. ಮಂಜುನಾಥನ ಹೆಸರಲ್ಲಿ ಸತ್ಯ ಹೇಳೋ ಜಾಯಮಾನ ಅವರದ್ದಲ್ಲ ಬಿಡಿ. ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ. ನೋಡಿ, ಜೆಡಿಎಸ್ ಬಿಜೆಪಿಯಲ್ಲಿ ಒಗ್ಗಂಟು ಇದೆಯಾ? ನಿಮ್ಮ ಮನೆ ಒಡೆದು ಮನೆಯೊಂದು 3 ಬಾಗಿಲು ಆಗಿದೆ. ಹಾಗಿರುವಾಗ ನೀವ್ಯಾಕೆ ಕಾಂಗ್ರೆಸ್ ವಿಚಾರದಲ್ಲಿ ತಲೆಯನ್ನು ಹಾಕ್ತಿದ್ದೀರಿ ಅಂತ ಕೇಳಿದ್ರು. ಬಿಜೆಪಿಯವರು ರಾಮನ ಹೆಸರಲ್ಲೇ ಲೂಟಿ ಮಾಡುವವರು ಇನ್ನು ಧರ್ಮಸ್ಥಳ ಮಂಜುನಾಥನ ಸ್ವಾಮಿ ಹೆಸರಲ್ಲಿ ಸತ್ಯ ಹೇಳ್ತಾರಾ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬಿಜೆಪಿ ಶಾಸಕರಿಂದ ವಿಧಾನ ಪರಿಷತ್ನ ಚುನಾವಣೆ ಬಗ್ಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿ ಮುಂದೆ ಆಣೆ ಪ್ರಮಾಣ ಮಾಡಿಸ್ತಾ ಇದ್ದೀವಿ ಅನ್ನುವ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂತ ಅವರು ಬಿಜೆಪಿಯವರಿಗೆ ಪಕ್ಷವನ್ನ ನೋಡ್ಕೊಳ್ಳೋದಕ್ಕೆ ಹೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯರು, ಅವರಿಗೆ ಅನುಭವ ಕೂಡ ಇದೆ. ಪಕ್ಷದಲ್ಲಿ ನಾಯಕರು, ಶಾಸಕರು, ಕಾರ್ಯಕರ್ತರನ್ನ ಶಿಸ್ತಿನ ಹಾದಿಯಲ್ಲಿ ನಡೆಸುವ ಅಧಿಕಾರ ಅವರಿಗಿದೆ. ಬಿಜೆಪಿಗೆ ಶಿಸ್ತೇ ಇಲ್ಲ, ಅದಕ್ಕಾಗಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಟೀಕೆಯನ್ನು ಮಾಡಿದರು. ಇನ್ನು ಕಾಂಗ್ರೆಸ್ನವರ ಒಗ್ಗಟ್ಟು ನೋಡಿಯೇ ಬಿಜೆಪಿಯ 7-8 ಮಂದಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮಗೆ ಮತವನ್ನು ಹಾಕಿದ್ದಾರೆ. ಜೆಡಿಎಸ್ನವರು ಹಾಕಿದ ಒಬ್ಬ ಅಭ್ಯರ್ಥಿಗೆ ಬಿಜೆಪಿಯವರ ಒಪ್ಪಿಗೆ ಕೂಡ ಇತ್ತು. ಹಾಗಾದರೆ ಜೆಡಿಎಸ್ನಲ್ಲಿ ಬಿಜೆಪಿಯಲ್ಲಿ ಒಗ್ಗಟ್ಟು ಇದೆಯಾ? ನೋಡಿ, ನಿಮ್ಮ ಮನೆ ಒಡೆದು ಮನೆಯೊಂದು 3 ಬಾಗಿಲಾಗಿ ಹೋಗಿದೆ. ಹಾಗಿರುವಾಗ ನೀವ್ಯಾಕ್ರಿ ಈ ಬಗ್ಗೆ ಕಾಂಗ್ರೆಸ್ ಮನೆ ಹೆಂಗಿದೆ ಅಂತ ಆದರೆ ಕಾಂಗ್ರೆಸ್ನ ವಿಚಾರದಲ್ಲಿ ತಲೆ ಹಾಕ್ತೀರಿ ಅಂತ ಕೇಳಿದರು. ಇನ್ನು MLC ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮೊದಲ ಹಂತದಲ್ಲೇ ಆರಿಸಿ ಬಂದಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವೋಟ್ ಹಾಕಿದ್ದಿದ್ರೆ ಬಿಜೆಪಿಗೆ 1 ಸೀಟು ಬರ್ತಾ ಇತ್ತು. ನಿಮ್ಮ ಮನೆಯನ್ನ ಪರಿಶೀಲಿಸಿ, ಇಲ್ಲದೇ ಇದ್ರೆ ಇನ್ನೂ 6 ತಿಂಗಳು ಇನ್ನೂ 10 ಮಂದಿ ಕಿತ್ತು ಬರ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ BY ವಿಜಯೇಂದ್ರ ಅವರು ಕ್ರಾಸ್ ವೋಟಿಂಗ್ ಆಗಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲೇ ಇರುವಂತಹ ನಾಯಕರು ಈ ರೀತಿ ಒಂದು ತಂದಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಬೇರೆ ಪಕ್ಷಕ್ಕೆ ವೋಟನ್ನು ಹಾಕಿ ನಮಗೆ ಅವಮಾನವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದು ಸ್ವಾಮಿಯ ಮೇಲೆ ಆಣೆಯನ್ನ ಹಾಕಿಸಿ ಅದಾದ ನಂತರ ಯಾರು ಎಷ್ಟು ಸತ್ಯವಂತರು ಅಂತ ತಿಳಿಬೇಕು ಅಂತ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈಗ ರಾಮನ ಹೆಸರಲ್ಲೇ ಲೂಟಿ ಮಾಡಿದ್ದಾರೆ. ಇನ್ನು ಮಂಜುನಾಥನ ಮುಂದೆ ಸತ್ಯವನ್ನ ಹೇಳ್ತಾರ ಅನ್ನುವಂಥ ಪ್ರಶ್ನೆಯನ್ನ ಖರ್ಗೆ ಅವರು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಮುಂದೆ ಇಟ್ಟಿರುವಂತದ್ದು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರು ಏನು ಹೇಳ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ಬೇಗ ನಮ್ಮದು.